ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಬೆಳಗ್ಗೆ ಪ್ರೋಮೋ ಕೂಡ ರಿವ್ಯೂ ಮಾಡಿರಲಿಲ್ಲ ಆ್ಯಂಡ್ ಅದ್ರ ಬಗ್ಗೆ ಕೂಡ ಮಾತಾಡೋಣ ಕೊನೆಯಲ್ಲಿ. ಜೊತೆಗೆ ಸದ್ಯಕ್ಕೆ ಈ ಒಂದು ಇವಾಗ ಬಂದಿರುವಂಥ ಪ್ರೋಮೋ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಮೇ ಬಿ ನಾಮಿನೇಷನ್ ಪ್ರಕ್ರಿಯೆನೇ ಇರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಸ್ವಲ್ಪ ಯುನೀಕ್ ಆಗಿ ಈ ಸರಿ ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದರಲ್ಲೂ ಮುಖ್ಯವಾಗಿ ಈ ಒಂದು ಪ್ರೋಮೋ ಏನಿದೆಯಲ್ಲ, ಸೊ ಇದರಲ್ಲಿ ನೋಡ್ತಾ ಇದ್ದಾರೆ ಆ್ಯಕ್ಟಿವಿಟಿ ರೂಮಲ್ಲಿ ಒಂದು ಸೆಟಪ್ ಮಾಡಿದ್ದಾರೆ. ತುಂಬ ಸೆಟಪ್ ಚೆನ್ನಾಗಿದೆ ಅದು ನೋಡಲಿಕ್ಕೆ ಆ್ಯಂಡ್ ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಸೊ ನಾವು ಬೈತಾ ಇದ್ವಿ ಏನೋ ಬರೀ ಅದೇ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ತುಂಬ ಒಂಥರ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಸೊ ಅದು ಎದುರುಗಡೆ ತೊಗೊಂಡು ಬರ್ತಾರೆ, ನಿಲ್ಲಿಸ್ತಾರೆ, ಸೊ ನಾಮಿನೇಟ್ ಮಾಡ್ತಾರೆ, ಅದೇ ಡೈರೆಕ್ಟ್ ನಾಮಿನೇಷನ್ ಅನ್ನೋ ರೀತಿಯಲ್ಲಿ. ಬಟ್ ಇದನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಮೇ ಬಿ ಇಲ್ಲಿ ನಾಮಿನೇಷನ್ ಆ್ಯಕ್ಟಿವಿಟಿ ರೂಮಲ್ಲಿ ಮಾಡ್ತಿರೋವಂಥದ್ದು. ಸೊ ಅಲ್ಲಿ ಲೈವಲ್ಲಿ ಆ ಟಿ ವಿನಲ್ಲಿ ಅವ್ರು ನೋಡ್ತಾರಂತ ಅನಿಸುತ್ತೆ ಹೊರಗಡೆ ಕೂತಿರೋವಂಥವ್ರು. ಅಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು ಏನು ಅಂತಂದರೆ, ಯೋಗ್ಯತೆ ಇಲ್ಲದೆ ಸೊ ಈ ಮನೆ ಒಳಗೆ ಇರುವುದು ಅಪರಾಧವೇ ಸರಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಯೋಗ್ಯತೆ ಇಲ್ಲದಂಥವ್ರು ಸೊ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥದ್ದು ಒಂಥರ ಅದು ಅಪರಾಧ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರನೇ ಅಲ್ಲಿ 2 ಬೋರ್ಡ್ ಇಟ್ಟಿದ್ದಾರೆ ನೋಡಿ, ದೋಷಿ ಅಂತಂದರೆ ಒಬ್ಬರು, ಸೊ ಇಬ್ಬರನ್ನ ನಾಮಿನೇಟ್ ಮಾಡಬೇಕಾಗತ್ತೆ. ಸೊ ಇಡೀ ಒಂದು ಮನೆಗೆ ಈ ಒಂದು ಪ್ರಶ್ನೆ ಕೇಳುವಂಥದ್ದು, ಅಂದರೆ ಈ ಮನೆ ಒಳಗೆ ಇರೋದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಅವರು ಯಾರಿಗೆ ಅನಿಸುತ್ತೆ ಸೊ ಅವ್ರನ್ನ ಒಂದು ಆನ್ಸರ್ ಮಾಡಿ ಸೊ ಅವರು ಆ ಒಂದು ಪರ್ಸನ್ನ ಅಲ್ಲಿ ಹಾಕಬೇಕಾಗುತ್ತೆ ಫೋಟೋಗಳನ್ನು. ಓಕೆ, ಜೊತೆಗೆ ಅಲ್ಲಿ ಹೇಳುವಂಥದ್ದು ಸೊ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಯಾರಿಗೆ ಯೋಗ್ಯತೆ ಅಲ್ಲ ಸೊ ಅವ್ರ ಹೆಸರನ್ನ ತೊಗೊಂಡು ಅವ್ರಿಗೆ ಇಲ್ಲಿ ಇರುವಂಥ ಒಂದು ಯೋಗ್ಯತೆ ಇಲ್ಲ, ಸೊ ಅವರು ಒಂದು ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ದೋಷಿ ಅಂತ ಹೇಳಿ ಸೊ ಅವರಿಗೆ ನಾಮಿನೇಟ್ ಮಾಡಬೇಕಾಗತ್ತೆ. ಓಕೆ, ಇದ್ರ ಜೊತೆಗೆ ಅಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅಲ್ಲಿ ರಿಷಾ ಅವರು ಸೊ ಅಲ್ಲಿ ಮಾಳು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಒಬ್ಬರದ್ದು ಪರ್ಸನ್ ಮಾತ್ರ ತೋರಿಸಿರುವಂಥದ್ದು. ಆ್ಯಂಡ್ ಕಾವ್ಯ ಅವರು ಸೊ ಅಭಿ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ, ಅಂದರೆ ಅವರು ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅಶ್ವಿನಿ ಅವರು ಸ್ಪಂದನ ಅವ್ರನ್ನ ಅಲ್ಲಿ ನಾಮಿನೇಟ್ ಮಾಡಿ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ಪಂದನ ಇನ್ನು ಅಶ್ವಿನಿ ಮೊನ್ನೆ ನೋಡ್ತಾ ಇದ್ದಾರೆ ಫುಲ್ ಎಲ್ಲ ಕ್ಲೋಸ್ ಆಗಿದ್ರು. ಬಟ್ ಇವಾಗ ಅಶ್ವಿನಿ ಅವರು ಸ್ಪಂದನ ಹೆಸರು ತೊಗೊತಿದ್ದಾರೆ, ಅಂದರೆ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಜೊತೆಗೆ ಅಲ್ಲಿ ಧ್ರುವ ಅವರು ಅಭಿ ಆ್ಯಂಡ್ ಮಾಳು ಅವ್ರನ್ನ ತೊಗೊತಿದ್ದಾರೆ. ಧ್ರುವ ಅವರು ಮಾಳು ತೊಗೊಂಡೋಗಿ ಕಾರಣ ಏನು ಅಂತಂದರೆ, ನನ್ನ ಪ್ರಕಾರ ಅದೇ ಆ ಒಂದು ಸೆಗಣಿ ಟಾಸ್ಕಲ್ಲಿ ಸೆಗಣಿ ಹಾಕ್ತಾರಲ್ಲ, ಅದು ಒಂದು ಅವ್ರಿಗೆ ಮೇ ಬಿ ಮನಸ್ಸಲ್ಲಿ ಕುತ್ಕೊಂಡಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನು ಅಭಿ ಅಂತ ಬಂದಾಗ ಖಂಡಿತವಾಗ್ಲೂ ಅಭಿ ನಿನ್ನೆ ಒಂದು ಪ್ರಶ್ನೆ ಬಂತಲ್ಲ, ಸ್ಟೇಟ್ಮೆಂಟು, ಸೊ ಲಕ್ಕಲ್ಲೇ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ, ಅದು ಒಂದು ರೀತಿಯಲ್ಲಿ ಹಾಗೆ ಅಂತ ಅನಿಸುತ್ತೆ. ಸೊ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಂಡ್ರು ಕೂಡ ಎಫರ್ಟ್ ಕಾಣಿಸ್ತಾ ಇಲ್ಲ. ಆ ಎಫರ್ಟ್ ಮೇ ಬಿ ಕಾಣಿಸಿರುವಂಥದ್ದು ನಮ್ಮ ರಕ್ಷಿತಾ ಒಬ್ಬರಿಗೆ ಅಂತ ಅನಿಸುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಅಲ್ಲಿ ಅಭಿ ಆ್ಯಂಡ್ ಮಾಳುಗೆ ಮಾಡುವಂಥದ್ದು ಧ್ರುವಂತವರು. ಆ್ಯಂಡ್ ಧನು ಅವರು ಸೊ ರಕ್ಷಿತಾಗೆ ಒಂದು ದೋಷಿ ಅಂತ ನಾಮಿನೇಟ್ ಮಾಡ್ತಾರೆ. ಬಿಕಾಸ್ ಅವರಿಗೆ ಸಿಕ್ಕಿರುವಂಥ ಒಂದು ಅವಕಾಶಗಳನ್ನು ಎಲ್ಲೋ ಅವರು ಯೂಸ್ ಮಾಡ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಇವ್ರಿಗೆ ಅನಿಸ್ತಾ ಇದೆ ಮೇ ಬಿ ಯೂಸ್ ಮಾಡ್ಕೊಂಡಿಲ್ಲ ಅಂತ. ಬಟ್ ಅವ್ರು ಕೆಲವು ವಿಚಾರದಲ್ಲಿ ಸಖತ್ತಾಗಿ ಯೂಸ್ ಮಾಡ್ಕೊತಿದ್ದಾರೆ. ಬಟ್ ಧನು ಮಾತಾಡ್ತಿರುವಂಥದ್ದು ಮೇ ಬಿ ಟಾಸ್ಕ್ ಅಂತ ಅನಿಸ್ತಾ ಇದೆ. ಬಟ್ ಟಾಸ್ಕ್ನ ಬಿಟ್ಟು ಸೊ ಬೇರೆ ರೀತಿಯಲ್ಲಿ ಯಾವುದನ್ನ ಯೂಸ್ ಮಾಡ್ಕೊಬೇಕು, ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ. ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಹೊರಗಡೆಗೆ ಸಪೋರ್ಟು ಕೂಡ ಹಂಗೆ ಸಿಗ್ತಾ ಇದೆ, ಸುಮ್ಮನೆ ಸಿಗಲ್ಲ. ಚೆನ್ನಾಗಿ ಯಾವುದನ್ನು ಯೂಸ್ ಮಾಡ್ಕೊಬೇಕು, ಸೊ ಆ ಶೋನಲ್ಲಿ ಏನನ್ನು ಯೂಸ್ ಮಾಡ್ಕೊಂಡ್ರೆ ಜನ ಬೆಂಬಲ ಸಿಗುತ್ತೆ, ಸೊ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ. ಟಾಸ್ಕು ಅದು ಇದು ಗಿಮ್ಮತ್ತ ಎಲ್ಲ ಬಿಟ್ಟಾಕಿ ಏನನ್ನು ಯೂಸ್ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ. ಇದೇ ರೀತಿಯಲ್ಲಿ ಮುಂದುವರೆದ್ರೆ ಟಾಪ್ 5 ಟಾಪ್ 6 ಇರ್ತಾರೆ. ವಿನ್ ಅಂತೂ ಆಗಲ್ಲ ಅಂತ ಅನ್ಸುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಗಿಲ್ಲಿನೇ ವಿನ್ನರ್. ಓಕೆ, ಗಿಲ್ಲಿ ಬಿಟ್ಟರೆ ಸದ್ಯಕ್ಕಿನ ಪರಿಸ್ಥಿತಿನಲ್ಲಿ ನಾನು ಯಾವುದ್ರೂ ಕೂಡ ತಲೆಯಲ್ಲಿ ನನಗೆ ಇಲ್ವೇ ಇಲ್ಲ. ಗಿಲ್ಲಿನೇ ವಿನ್ನರ್. ನಾನು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪಿನ್ ಮಾಡಿಬಿಟ್ಟಿದ್ದೀನಿ ಗಿಲ್ಲಿ ವಿನ್ನರ್ ಅಂತ. ಅದು ಬಿಟ್ಟರೆ ನನ್ನ ತಲೆಗೆ ಯಾರು ಕೂಡ ಬರೋದೇ ಇಲ್ಲ. ಓಕೆ, ಸೊ ಇದಾದಮೇಲೆ ರಾಶಿಕಾ ಬರ್ತಾರೆ. ರಾಶಿಕಾ ಬಂದು ಅಲ್ಲಿ ಧ್ರುವಂತ್ ಹೆಸರು ತಗೊತಾರೆ. ಆ್ಯಂಡ್ ಧ್ರುವಂತ್ ಯಾಕೆ ಅಂತಂದರೆ ಏನಾದರೂ ಬೈತಾ ಇದ್ರು ಕೂಡ ಒಂದು ರೀತಿಯಲ್ಲಿ ಏನೋ ಒಂಥರ ಅವ್ರು ನಗ್ತಾರೆ ಅನ್ನೋ ರೀತಿಯಲ್ಲಿ. ಅಂದರೆ ನಿನ್ನೆ ರಕ್ಷಿತಾ ಕೂಡ ಅಲ್ಲಿ ಏನೋ ಚಾಕು ಚುಚ್ಚಿಬಿಟ್ಟು ಸುಮಾರು ಮಾತುಗಳನ್ನ ಆಡಿದ್ರಲ್ಲ, ಅವನೊಂಥರ ಒಂದು ಸ್ವಲ್ಪ ಸ್ಮೈಲ್ ಇದೆ. ಅದು ಅಂದರೆ ಅದೇನು ಅಂತ ಗೊತ್ತಿಲ್ಲ, ಗೊತ್ತಿರ್ತಾನೆ ಅಂದರೆ ಇವ್ರು ನಂಗೆ ಬಂದು ಉಗಿತಾರೆ ಅಂತ ಗೊತ್ತು ಅವನಿಗೆ, ಆದರೂ ಕೂಡ ನಗ್ತಿರ್ತಾರಲ್ಲ, ಅದು ಆ ಥರದ ನಗು. ಅದಕ್ಕೋಸ್ಕರ ಅದು ಜೊತೆಗೆ ಒಂಥರ ಸ್ಯಾಡಿಸ್ಟ್ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಬಂದಂಥದ್ದು ಸ್ಪಂದನ ಅವರು. ಸೊ ಸ್ಪಂದನ ಅವರು ಮಾಡಿರೋವಂಥದ್ದು ನಾಮಿನೇಟು ದೋಷಿ ಅಂತ. ಸೊ ರಾಶಿಕಾ ಆ್ಯಂಡ್ ರಿಷಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ರಾಶಿಕಾಗೆ ಕೊಟ್ಟಂಥ ಒಂದು ರೀಸನ್ ಏನು ಅಂತಂದರೆ, ನಾನು ಎಲ್ಲನೂ ಆಡಬಲ್ಲೆ ಅನ್ನೋವಂಥ ಅಹಂಕಾರ ಇದೆ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಇಲ್ಲ. ರಾಶಿಕಾಗೆ ಅಹಂಕಾರ ಅನ್ನೋವಂಥದ್ದು ಏನು ಅಂತಂದರೆ, ಟಾಸ್ಕ್ ಗೆಲ್ತೀನಿ ಅಂತಲ್ಲ, ಬಟ್ ಟಾಸ್ಕ್ ಗೆದ್ದಿದ್ದಾದಮೇಲೆ ನನಗೆ ಕೊಡಬೇಕು, ನಾನು ಗೆದ್ದಿರೋವಂಥ ಒಂದು ಏನು ಇದು ಇದೆ, ಸೊ ಅದಕ್ಕೆ ಬೆಲೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಅದೊಂದಂತೂ ಇದೆ, ಅಹಂಕಾರ ಇದೆ. ಬಟ್ ಅದು ಬಿಟ್ಟರೆ ನಾನೇ ಗೆಲ್ತೀನಿ, ನಾನೇ ಆಡ್ತೀನಿ ಅನ್ನೋವಂಥದ್ದು ಏನಿಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಆಟ ಎಲ್ಲರೂ ಕೂಡ ಆಡಿದ್ದಾರೆ. ಕೆಲವೊಂದು ಆಡಲ್ಲ ಅಂತ ಹೇಳ್ತಾರೆ ಕೋಪದಲ್ಲಿ, ಬಟ್ ಅದಾದಮೇಲೆ ಮತ್ತೆ ತಿರ್ಗಿ ಆಡಿದ್ದಾರೆ. ಅಹಂಕಾರ ಅಂತ ಅದಕ್ಕಿಲ್ಲ ಅವ್ರಿಗೆ. ಬಟ್ ನಾನು ಏನು ಟಾಸ್ಕ್ ಆಡಿದ್ದೀನಿ, ನನಗೆ ಅದಕ್ಕೆ ಏನು ಲಾಭ ಸಿಗಬೇಕು ಅಥವಾ ಅದರಿಂದ ನನಗೇನು ಬೆನಿಫಿಟ್ ಆಗಬೇಕು ಅದು ಸಿಗಬೇಕು ಅನ್ನೋವಂಥ ರೀತಿಯಲ್ಲಿ ಫೈಟ್ ಅಂತೂ ಮಾಡಿದ್ದಾರೆ. ಅದರಲ್ಲಿ ಎರಡನೇ ಮಾತಲ್ಲ. ಬಟ್ ಅದನ್ನು ನೀವು ಅಹಂಕಾರ ಅಂತಂದರೆ ಖಂಡಿತವಾಗ್ಲೂ ರಾಶಿಕಾಗೆ ಅಹಂಕಾರ ಇದೆ ಅಂತಲೇ ಹೇಳಬೇಕು. ಜೊತೆಗೆ ಸೊ ಎಲ್ಲ ಅವಳು ಒಬ್ಬರ ಹತ್ರನೇ ಅಂದರೆ ಅಭಿಪ್ರಾಯಗಳನ್ನ ಹಂಚ್ಕೊತಾಳೆ ಅನ್ನೋ ರೀತಿಯಲ್ಲಿ
ಕೂಡ ಹೇಳ್ತಿದ್ದಾರೆ. ಅಂದರೆ ಅದು ಮೇ ಬಿ ಅಲ್ಲಿ ಶಾರ್ಟ್ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ರಾಶಿಕಾ ಅವರು ಜಾಸ್ತಿ ತಮ್ಮ ಒಂದು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳುವಂಥದ್ದು ಅದು ಸೂರಜ್ ಜೊತೆಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಅವ್ರ ಜೊತೆಗಂತ ಮಾತ್ರ ಅಲ್ಲ, ನನ್ನ ಪ್ರಕಾರ ಅಶ್ವಿನಿ ಆ್ಯಂಡ್ ಕೆಲವೊಂದು ಜಾನ್ವಿ ಜೊತೆಗೂ ಕೂಡ ಹಂಚ್ಕೊಂಡಿದ್ದಾರೆ. ಬಟ್ ಅದೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಿರುವಂಥದ್ದು. ಹಂಚ್ಕೊಳ್ಳೋರ ಜೊತೆಗೆ ಹಂಚ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಓಕೆ, ಸೂರಜ್ ಜೊತೆಗೆ ಹಂಚ್ಕೊಳ್ಳಿ, ಅವನೇನೋ ಒಂದು ಒಳ್ಳೆ ಸಜೆಷನ್ ಕೊಡ್ತಾನೆ. ಬಟ್ ಅಶ್ವಿನಿ, ರಿಷಾ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಅದು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಒಂದು ಅವ್ರ ಕಡೆ ಸಜೆಷನ್ ಬರುತ್ತೆ. ಓಕೆ, ಆ 3 ಜನರ ಹತ್ರ ಅಂತೂ ನನ್ನ ಪ್ರಕಾರ ಸಜೆಷನ್ ತೊಗೊಳ್ಳೇಬಾರ್ದು ಅಂತ ನನಗನ್ಸುತ್ತೆ. ಇನ್ನು ಬೇರೆಯವ್ರ ಹತ್ರ ಯಾರ ಹತ್ರ ಬೇಕಾದ್ರೂ ತೊಗೊಳ್ಳಿ, ಸ್ಪಂದನಾದ್ರೂ ಆಗಿರ್ಬೋದು, ನಮ್ಮ ಯಾರು ರಕ್ಷಿತಾ ಇನ್ಕ್ಲೂಡಿಂಗ್ ರಕ್ಷಿತನ ಕೂಡ ಒಂದು ಕೆಲವೊಂದನ್ನ ಸರಿಯಾಗಿ ಹೇಳ್ತಾರೆ. ಇಲ್ಲ ಬಿಡಿ, ಅವರೇ ಒಂದು ಕೆಲವು ಟೈಮಲ್ಲಿ ಕನ್ಫ್ಯೂಷನ್ ಆಗಿರ್ತಾರೆ. ಬಟ್ ತಪ್ಪಂತ ಹೇಳ್ಕೊಡಲ್ಲ ಹುಡುಗಿ. ಓಕೆ, ಅದು ಮಾತ್ರ ಹೇಳ್ಬಲ್ಲೆ ನಾನು. ಬಟ್ ಅವ್ರ ಗೇಮ್ನವ್ರು ತುಂಬ ಚೆನ್ನಾಗಿ ಆಡ್ತಾವ್ರೆ, ಅದ್ರ ಬಗ್ಗೆ ನನಗೇನು ತಕರಾರಿಲ್ಲ. ಆ್ಯಂಡ್ ಇನ್ನು ಕಾವ್ಯ ಅಂತ ಬಂದಾಗಲೂ ಕೂಡ ಅಷ್ಟೇ, ಕಾವ್ಯನೂ ಏನೇನಿದ್ರೆ ಅವಳು ಕರೆಕ್ಟಾಗಿ ಒಂದು ಸಜೆಷನ್ ಕೊಡ್ತಾಳೆ. ಓಕೆ, ಸೊ ಇಷ್ಟಿತ್ತು ಈ ಒಂದು ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಸೆಟಪ್ ಮಾಡಿದ್ದಾರೆ ಆ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ. ಸೊ ಇವತ್ತಿನ ಒಂದು ಎಪಿಸೋಡ್ ನೋಡಲಿಕ್ಕೆ ಮಜಾ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಜೊತೆಗೆ ಅಲ್ಲಿ ಇನ್ನೊಂದು ಫಸ್ಟ್ ಪ್ರೊಮೋ ಬಗ್ಗೆ ಮಾತಾಡಿದ್ರೆ, ಸೊ ಅಲ್ಲೂ ಕೂಡ ಅಷ್ಟೇ, ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಆ್ಯಂಡ್ ಅದೇ ಪದೇ ಪದೇ ಮನೆಯ ಮೂಲ ನಿಯಮಗಳನ್ನು ಮರೆಯುವವರು ಅಥವಾ ಅಂದರೆ ಮುರಿಯುವವರು ಯಾರೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಅಲ್ಲಿ ಬಂದಿರುವಂಥ ಹೆಸರು ಮ್ಯಾಕ್ಸಿಮಮ್ಮು ಅಶ್ವಿನಿ ಅಂತ ಬಂದಿದೆ. ಬಿಕಾಸ್ ಯಾವಾಗ ನೋಡಿದ್ರು ಕೂಡ ಮೈಕ್ ಬಿಟ್ಟು ಮಾತಾಡ್ತಾರಂತೆ. ಅದು ಎಪಿಸೋಡಲ್ಲಿ ತೋರಿಸೋದೇ ಅಲ್ಲ ಅಪ್ಪ, ಅದು ಯಾಕೆ ತೋರಿಸೋಲ್ಲ ಗೊತ್ತಿಲ್ಲ ನನಗೆ. ಲಾಸ್ಟ್ ಸೀಸನ್ಗಳೆಲ್ಲನೂ ಕೂಡ ಆ ಥರ ಏನಾದರೂ ಮಾಡಿದ್ರೆ ಸೊ ಕ್ಯಾಪ್ಟನ್ ಶಿಕ್ಷೆ ಕೊಡ್ತಾಯಿದ್ರು. ಸೊ ಅದು ಕೂಡ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ, ಅದು ಏನಕ್ಕೆ ಬಿಟ್ಟವರೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಾವೆಲ್ಲ ಉಗ್ದಾದ್ಮೇಲೆ ಸೊ ಇವಾಗ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಅಶ್ವಿನಿ ಅವರಿಗೆ ಮೈಕೆಲ್ಲ ಮರೆಯೋದಕ್ಕಾದ್ರಾಗಿರ್ಬೋದು, ಆ್ಯಂಡ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡುವಂಥ ರೂಮಲ್ಲಿ ಹೋಗಿ ಮೈಕ್ ಇಲ್ಲದ ಟೈಮಲ್ಲಿ ಮಾತಾಡುವಂಥದ್ದಾಗಿರ್ಬೋದು, ಅದೆಲ್ಲ ಸೇರಿಸಿ ಇಡೀ ಮನೆ ಮ್ಯಾಕ್ಸಿಮಮ್ ಜನ ಸೊ ಅಲ್ಲಿ ಅಶ್ವಿನಿಗಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಕೊಡೋವಂಥ ರೀಸೆಂಟ್ ಟೈಮಲ್ಲಿ ಗಿಲ್ಲಿ ಒಂದು ಮಾತಾಡ್ತೇನೆ, ಅಂದರೆ ಇವರಿಗೆ ನಾಮಿನೇಷನ್ ಮೇಲೂ ಕೂಡ ಸೀರಿಯಸ್ನೆಸ್ ಇಲ್ಲ, ಆ್ಯಂಡ್ ರೂಲ್ಸ್ ಅಂದರೂ ಕೂಡ ಸೀರಿಯಸ್ನೆಸ್ ಇಲ್ಲ. ಅದಕ್ಕೋಸ್ಕರ ಇವರಿಗೆ ಒಂದು ಕಠಿಣವಾದಂಥ ಶಿಕ್ಷೆ ಕೊಡಿ ಅಂತ ಬಿಗ್ ಬಾಸ್ ಅವ್ರ ಹತ್ರ ಕೇಳ್ಕೊತಾನೆ. ಆ್ಯಂಡ್ ಬಿಗ್ ಬಾಸ್ ಅವ್ರು ಹೇಳೋವಂತಂದರೆ ಮನೆ ಎಲ್ಲ ಒಂದು ಸದಸ್ಯರ ಬಳಿಗೆ ಹೋಗಿ ಬಸ್ಕಿ ಹೊಡೆದು ಸೊ ನಿಯಮಗಳನ್ನು ಮುರಿಯುವುದಿಲ್ಲ ಎಂದು ಹೇಳಬೇಕು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಅವ್ರು ಆದೇಶ ಮಾಡ್ತಾರೆ. ಜೊತೆಗೆ ನಾಮಿನೇಟು ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಅಲ್ಲಿ ಐ ಆಮ್ ಸಾರಿ ಅನ್ನುವಂಥ ಒಂದು ಬೋರ್ಡು ಕೂಡ ಕೊಳ್ಳಿಗೆ ನೇತು ಹಾಕ್ತಾರೆ. ಆ್ಯಂಡ್ ಎಲ್ಲರ ಹತ್ರ ಹೋಗಿ ಅಲ್ಲಿ ಬಸ್ಕಿ ಹೊಡೆದು ನಾನು ಇನ್ನು ಮುಂದೆ ನಿಯಮಗಳನ್ನು ಮೀರುವುದಿಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಮುರಿಯುವುದಿಲ್ಲ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ರಿಷಾದ್ರು ಆಗಿರ್ಬೋದು, ಅಭಿಷೇಕ್ ಜೊತೆಗೆ ಮಾಳು ಇವ್ರ ಹತ್ರ ಹೋಗಿ ಬಸ್ಕಿ ಹೊಡೆದು ಅಲ್ಲಿ ಕ್ಷಮೆ ಕೇಳ್ತಾರೆ. ಇದ್ರ ಜೊತೆಗೆ ಎಲ್ಲರ ಹತ್ರ ಕೂಡ ಹೋಗ್ಬೇಕಿದು, ನಾಟ್ ಓನ್ಲಿ 3 ಜನ ಅಲ್ಲ, ಎಲ್ಲರ ಹತ್ರ ಕೂಡ ಹೋಗಬೇಕು. ಅದೇ ಟೈಮಲ್ಲಿ ಗಿಲ್ಲಿ ಹತ್ರ ಕೂಡ ಬರ್ತಾರೆ. ಗಿಲ್ಲಿ ಸಿಕ್ಕಿದ್ದೇ ಚಾನ್ಸ್, ಅವ್ನು ಬಿಡ್ತಾನ? ಇವನಿಗೆ ಯಾವ್ಯಾವ ರೇಂಜಿಗೆ ರಾಜಮಾತೆ ಆಗಿದ್ದಾಗ ಅವರು ಕಾಟ ಕೊಟ್ಟಿದ್ದಾರೆ ಅಂತ ಗೊತ್ತು ಅವನಿಗೆ. ಅದಕ್ಕೆಲ್ಲದಕ್ಕೂ ಕೂಡ ಸೇಡ್ ತೀರಿಸ್ಕೊಬೇಕು ಅಂತಾನೆ ಅಲ್ಲಿ ಹೋಗ್ಬಿಟ್ಟು ಚೇರ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂತಾನೆ, ಒಂಥರ ಕೈಯಲ್ಲೆಲ್ಲ ಹಿಂಗೆ ಚೈನ್ ಎಲ್ಲ ತಿರ್ಸ್ಕೊಂಡು. ಸೊ ಅಲ್ಲಿ ಕ್ಷಮೆ ಕೇಳಿಕಂತ ಹೋದಾಗ ಇವ್ರಿಗೆ ಹೆಂಗೆ ಇವ್ರದ್ದು ಇವಾಗ ಸ್ವಾಭಿಮಾನ ತಡೆಯುತ್ತಲ್ಲ, ಅವ್ನು ಹಂಗೆ ಕುಂತವನೆ ಅಂದರೆ ನಾನು ಯಾಕೆ ಅವ್ರ ಕ್ಷಮೆ ಕೇಳಿ ಅಂತ. ಸೊ ಅಲ್ಲಿ ಸ್ವಲ್ಪ ಮಾತುಕತೆ ನಡೆಯುತ್ತೆ. ಅಶ್ವಿನಿ ಹೇಳುವಂಥದ್ದು ಇಳಿಸು ಕಾಲು, ಸೊ ಇದು ತೀರಾ ಓವರಾಗಿ ಆಡಬೇಡ ನೀನು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತವೆ. ಇದು ನನ್ನ ಕಾಲು, ಸೊ ನನ್ನ ಕಾಲ ಮೇಲೆ ನಾನು ಹಾಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳುವಂಥದ್ದು. ಈ ದೌಲತ್ತು ದಿಮಾಕು ನಿನ್ನ ಹತ್ರ ಇಟ್ಕೋ, ನಿನ್ನ ವ್ಯಕ್ತಿತ್ವ ನೀನು ತೋರಿಸ್ತಾ ಇದೆ, ನನ್ನ ವ್ಯಕ್ತಿತ್ವ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಶ್ವಿನಿ ಅವರೇ, ರಾಜ ಮಾತೆ ಆಗಿದ್ದಾಗ ನೀವು ಯಾವ್ಯಾವ ರೇಂಜಿಗೆ ದೌಲತ್ತು ದಿಮಾಕು ಎಲ್ಲಿವರೆಗೂ ಕೂಡ ತೋರಿಸಿದ್ದೀರಾ ಅಂತ ಇಡೀ ಕರ್ನಾಟಕ ಜನತೆ ನೋಡಿದ್ದಾರೆ. ಓಕೆ, ಅದ್ರ ಮುಂದೆ ರಕ್ಷಿತಾಗ್ ಬೈದಿರೋದ್ರ ಮುಂದೆ ಇದು ಯಾವುದೂ ಕೂಡ ದೊಡ್ಡದಲ್ಲ. ನಾನು ಅವತ್ತು ಹೇಳಿದ್ದೆ ರಕ್ಷಿತಾಗ್ ಗೆಜ್ಜೆ ವಿಚಾರದಲ್ಲಿ ಏನು ಬೈದಿದ್ರಲ್ಲ ಅವರು, ಸೊ ಅವಾಗ ಹೇಳಿದ್ದೆ ನಾನು, ಸೊ ನಿಮ್ಮ ವಿರುದ್ಧ ಯಾರು ಏನೇ ಮಾಡಿದ್ರು ಕೂಡ ಅದ್ರ ಲೆವೆಲಿಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವ ಲೆವೆಲ್ಗೆ ತಂದು ಇಟ್ಕೊಂಡಿದ್ದೀರಿ ಅಂತಂದರೆ ತುಂಬ ಕೀಳು ಮಟ್ಟದಲ್ಲಿ ತೊಗೊಂಡೋಗಿ ಅವತ್ತು ಮಾತಾಡಿದ್ರಿ ನೀವು. ಇನ್ನು ನಿಮಗೆ ಯಾರಾದರೂ ಬೇರೆಯವ್ರು ಎಷ್ಟೇ ಮಾತಾಡಿದ್ರು ಕೂಡ ಅಷ್ಟು ಲೋ ಲೆವೆಲ್ಗಂತೂ ಯಾರು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೇಂಜಿಗೆ ಆ ರಾಜ ಮಾತೆ ಆಗಿದ್ದಾಗ ಆ್ಯಂಡ್ ಆ ಒಂದು ರಕ್ಷಿತಾಗೆ ಆ ರೇಂಜಿಗೆ ಬೈದಿದ್ರು ಅವತ್ತು. ಸೊ ಅದಕ್ಕೆ ಇವಾಗ ಒಂದು ರೀತಿಯಲ್ಲಿ ಅದು ಕರ್ಮ ತಿರುಗಿ ಬರುತ್ತೆ ಅಂತಾರಲ್ಲ, ಸೊ ಅದು ಎಲ್ಲ ತಿರುಗಿಸಿ ನಮ್ಮ ಗಿಲ್ಲಿ ಕೊಡ್ತಾವನೆ ಅಂತಲೇ ಹೇಳ್ಬೋದು. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಸೊ ಗಿಲ್ಲಿ ಮಾಡ್ತಿರೋಂಥದ್ದು ಸರಿಯಲ್ಲ, ಹಾಗೆ ಹೀಗೆ. ಸೊ ಅವಾಗ ಅವ್ರಿಗೆ ಅಶ್ವಿನಿ ಅವರಿಗೆ ಹಂಗೆ ಮಾತಾಡ್ತಿದ್ರಿ, ಸೊ ಅದೇ ಜಾಗದಲ್ಲಿ ಅಶ್ವಿನಿ ಮಾಡಿದರೆ ಏನು ಕತೆ, ಆಲ್ರೆಡಿ ಅವರೆಲ್ಲ ಮಾಡಿಬಿಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಕರ್ಮ ಅವ್ರಿಗೆ ವಾಪಸ್ ಹೋಗ್ತಾ ಇದೆ ಅಂತ ಅರ್ಥ ಅಷ್ಟೇ. ಓಕೆ, ಸೊ ನಾನು ಇವಾಗ ಹೇಳ್ಬೋದು, ಏನಪ್ಪ ನೀವು ಗಿಲ್ಲಿ ಸಪೋರ್ಟರ್ ಆಗಿ ಗಿಲ್ಲಿಗೆ ಬೈತಾ ಇದ್ದೆ, ರಕ್ಷಿತಾಗೆ ಬೈತಿದ್ದೆ ಅಂತ. ಹಂಗೇನಿಲ್ಲ, ನ್ಯಾಯ ಯಾವ ಕಡೆಗಿದೆ ಆ ಕಡೆಗೆ ಮಾತಾಡ್ತೀನಿ ಅಷ್ಟೇ. ನನಗೆ ಯಾರು ಗಿಲ್ಲಿನೂ ಪರನೂ ಇಲ್ಲ, ರಕ್ಷಿತಾ ಪರನೂ ಇಲ್ಲ, ಅಶ್ವಿನಿ ಪರನೂ ಇಲ್ಲ, ಯಾರ ಪರನೂ ಇಲ್ಲ. ಸತ್ಯ ಯಾವ ಕಡೆಗಿದೆ ಆ ಕಡೆ ಮಾತಾಡ್ತೀನಿ. ಬಟ್ ಒಂದು ಶೋ ನಡೀತಾ ಇದೆ ಅಥವಾ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತಂದರೆ ಅದರಲ್ಲಿ ಅಶ್ವಿನಿದು ಕೂಡ ಅಷ್ಟೇ ಇದೆ, ನೆಗೆಟಿವ್ ಆರ್ ಪಾಸಿಟಿವ್. ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಮ್ಯಾಕ್ಸಿಮಮ್ ಪಾಸಿಟಿವ್ ಇರುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀನಿ. ಬಿಟ್ಟರೆ ನನಗೆ ಯಾರು ಅವ್ರ ಕೀಳು, ಅವ್ರ ಮೇಲೂ ಅವ್ರ ಹೇಟು ಈ ಥರದ್ದು ಏನೂ ಇಲ್ಲ. ಕೆಲವೊಂದು ವೀಡಿಯೋಸ್ಗಳು ಈ ಒಂದು ವಾರ ಮೀನ್ಸ್ ಅಂದರೆ ಶುಕ್ರವಾರವರೆಗೂ ಕೂಡ ಸ್ವಲ್ಪ ಡೈಲಿ ಒಂದು ವಿಡಿಯೋ ಮಾತ್ರ ಬರುತ್ತೆ. ಅದು ಬೆಳಿಗ್ಗೆ ಆದ್ರೆ ಆಗಿರ್ಬೋದು, ರಾತ್ರಿ ಆದ್ರೆ ಆಗಿರ್ಬೋದು, ಆ್ಯಂಡ್ ಈ ಕೂಡ ಮಧ್ಯಾಹ್ನ ಬೇಕಾದರೂ ಬರ್ಬೋದು. ಬಟ್ ಆ ಒಂದು ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಬರುವಂಥ ಸ್ವಲ್ಪ ಕಷ್ಟ. ಡೈಲಿ ಒಂದು ವಿಡಿಯೋ ಅಂತೂ ಬರುತ್ತೆ. ನಾರ್ಮಲಿ
ಒಂದು 3 ಗಂಟೆ ಪ್ರೋಮೋ ಬರುತ್ತಲ್ಲ, ಸೊ ಅದು ಅಂತೂ ಬರುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಇದೊಂದು ವಾರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಹಿಡಿದ್ರಷ್ಟೇ, ಮುಂದಿನ ಸಿಗೋವರೆಗೂ ಬಾಯ್.